ಅಶೋಕ್ ಗೌಡ್ರೆ, ಇದು ಜಾತಿ ಜನಗಣತಿ ಅಲ್ಲ, ಇದು ಒಂದು ಅಲ್ಲಲ್ಲ, ಅವ್ರು ಹೇಳ್ತಾ ಇರೋದು ನಟರಾಜ್ ಗೌಡ್ರೆ, ತಾವು ಕೇಳಿಸ್ಕೊಂಡಿದ್ರೆ ಕಾಂತರಾಜ್ ಅವ್ರು ಆಗ್ಲಿಂದ ಹೇಳ್ತಾ ಇದಾರೆ, ನಾವು ಎಲ್ಲಾ ಕಡೆ ಹೋಗಿದ್ದೀವಿ, ನಾವು ಮಾಡಿದ್ದೀವಿ ಅಂತ ಹೇಳಿ. ಸರ್ವೆ ಮಾಡಿದ್ರೆ ಸರ್ವೆ ಅಂತ ಹೇಳ್ಬಿಡ್ಲಿ, ಅವಾಗ ಸರ್ವೆ ಅಂತ ಹೇಳ್ಬಿಡ್ಲಿ, ನಾನು ಒಪ್ಕೊಂಡ್ಬಿಡ್ತೀನಿ, ಅದ್ ಬೇರೆ ವಿಚಾರ. ಬ್ರದರ್ ಕೇಳಿಸ್ಕೊಳ್ಳಿ, ಈಗ ನೋಡಿ, ಜಾತಿ ಜನಗಣತಿ ಮಾಡೋ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ, ಅವ್ರು ಮಾಡ್ಲಿ, ನಮ್ಮ ಸ್ವಾಗತ ಇದೆ, ನಮ್ ಬೆಂಬಲ ಇದೆ ಅವ್ರಿಗೆ. ಇದು ಒಂದು ಸಮೀಕ್ಷೆ. ನೀವು EWS ತಗೊಂಡ್ ಬಂದಾಗ ಸಮೀಕ್ಷೆ ಮಾಡಿದ್ರಾ, ಯಾವ್ದಾದ್ರು ಜನಗಣತಿ ಮಾಡಿದ್ರಾ, ಜಾತಿ ಜನಗಣತಿ ಮಾಡಿದ್ರಾ? ಏನಿಲ್ಲ, ಅದು ತಂದು ಒಂದು ಮೀಸಲಾತಿಯನ್ನ ಕೊಟ್ಟಿದ್ದೀರಾ, ನಾವು ಸ್ವಾಗತ ಮಾಡಿದೀವಿ, ಬಿಟ್ಬಿಟ್ಟಿದೀವಿ ಅದನ್ನ. ಈಗ ಮಾಡಿರತಕ್ಕಂಥದ್ದೇನು, ಒಂದು ಸಮೀಕ್ಷೆ ಮಾಡಿ, ಒಂದು ದತ್ತಾಂಶಗಳನ್ನ ಸಂಗ್ರಹಿಸಿ, ದತ್ತಾಂಶಗಳ ಮೇಲೆ ವಿವಿಧ ವರದಿಗಳನ್ನ ತಯಾರು ಮಾಡಬಹುದು. ಇದೊಂದೇ ವರದಿ ಅಂತಲ್ಲ, ಯಾವ ವರದಿ ಬೇಕಾದ್ರೂ ತಯಾರು ಮಾಡಬಹುದು. ವರದಿಗಳನ್ನ ತಯಾರು ಮಾಡಿ, ಯಾರಿಗೆ ಶೈಕ್ಷಣಿಕವಾಗಿ, ಯಾರಿಗೆ ಆರ್ಥಿಕವಾಗಿ, ಯಾರು ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ, ಯಾರಿಗೆ ಅವಕಾಶಗಳು ಬೇಕು, ಯಾವ ಪಾಲಿಸಿಗಳನ್ನ ಮಾಡಬೇಕು ಅನ್ನೋದು ಸರ್ಕಾರ ತೀರ್ಮಾನ ಮಾಡ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದು. ಇದನ್ನ ನೀವು ವಿರೋಧ ಮಾಡಿ ಸುಮ್ನೆ ಅವೈಜ್ಞಾನಿಕ, ಏನ್ ಅವೈಜ್ಞಾನಿಕ ಅಲ್ಲ, ಇದು ವೈಜ್ಞಾನಿಕವಾಗಿ ಮಾಡಿದ್ದಾರೆ. ವೈಜ್ಞಾನಿಕವಾಗಿ ಸಮೀಕ್ಷೆ ಅಂದ ಮೇಲೆ ಆಯೋಗದ ಅಧ್ಯಕ್ಷರು ಹೇಳಿದ್ದು 1,40,000 1,60,000 ಜನಕ್ಕೆ 120 ಮನೆ ಅಂತೆ ಕರ್ನಾಟಕದ ಪ್ರತಿಯೊಂದು ಮನೆಗೂ ಹೋಗಿದ್ದೀವಿ ಅಂತ. ಅಂದ್ರೆ ಒಂದ್ ನಿಮಿಷ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಹೌಸ್ ಹೋಲ್ಡ್ಸ್ 1,72,00,000 ಜನ ಮನೆಗೆ ಹೋಗಿದ್ದೀವಿ ಅಂತ ಕಾಂತರಾಜ್ ಸಾಹೇಬ್ರು ಹೇಳ್ತಾ ಇರೋದು. ಸರಿಯಾಗಿ ಹೇಳಿ, ನೀವ್ ಹೇಳಿ, ಸರಿಯಾಗಿಲ್ಲ ಅವ್ರು ಹೇಳಿ. ರಾಜ್ಯದ ಜನಕ್ಕೆ ಯಾಕೆ ಮೋಸ ಮಾಡ್ತೀರಾ? ನೋಡಪ್ಪ, ಈ ಮೋಸ ಮಾಡ್ತಿರೋದು ಯಾರು? ಕಾಂತರಾಜ್ ಸರ್, ಒಂದ್ ನಿಮಿಷ ಸರ್. ಕಾಂಗ್ರೆಸ್ ಅವರು ಇಲ್ಲ, ಕಾಂತರಾಜ್ ಸಾಹೇಬ್ರು. ಕೊಡ್ತೀನಿ ಕೇಳಿ ಸರ್. ಒಂದ್ ನಿಮಿಷ ಅಶೋಕ್, ಯಾರು ಮಾತಾಡಬೇಡಿ. ಕಾಂತರಾಜ್ ಸರ್, ಒಂದ್ ನಿಮಿಷ. ನಾನಿಲ್ಲಿ ಎಲ್ಲರೂ ಕೂಡ ಪ್ರಾಜ್ಞರಿದ್ದೀರಿ, ತಿಳ್ಕೊಂಡು ಪ್ರಶ್ನೆಗಳನ್ನ ಮೆಲುದನಿಯಲ್ಲೂ ಕೇಳಿ, ಅದಕ್ಕೆ ಉತ್ತರ ಸಿಗುತ್ತೆ. 1,60,000 ಜನ ಅಂದ್ರೆ ಅಧಿಕಾರಿಗಳನ್ನು ಸೇರಿ ಗಣತಿದಾರರು 1,33,35 ಬರ್ತಾರೆ. ಅದು ಈಗ ಐ ಕಾಂಟ್ ಸೇ ಕರೆಕ್ಟ್ಲಿ ಒಂದು. ಆಮೇಲೆ ನಿಮ್ಗೆ ನಾನು ಹೇಳ್ತೀನಿ ಕೇಳಿ, ಈಗ ನಮ್ಮ ಅಶೋಕ್ ಅವ್ರು ಹೇಳ್ತಾ ಇದ್ರು, ನಮ್ ಮನೆಗ್ ಬಂದಿದ್ರೆ ಹೇಳ್ರಿ, ಇವ್ರ ಮನೆಗ್ ಬಂದಿದ್ರೆ ಹೇಳ್ರಿ ಅಂತ ಹೇಳ್ತಾರೆ. ಈಗ ಅದಕ್ಕೆಲ್ಲ ರೆಕಾರ್ಡ್ ಇದೆ. ನಾನು ಇನ್ನೊಂದು ಏನಾಗಿದೆ ಇದು ಇವ್ರೆ, ಅದು ನಾವು ಸಮೀಕ್ಷೆ ಮಾಡಿರ್ತಕ್ಕಂತ ಸಮೀಕ್ಷಾ ಇದು ಪಟ್ಟಿ ಏನಿದೆಯಲ್ಲ, ಅಥವಾ ಫಾರ್ಮೆಟ್ ಅಂತೀವಲ್ಲ, ಅದು ಈಗಿದೆ. ಅದು ಪ್ರತಿಯೊಂದು ಮನೆಗೆ ಹೋಗಿರ್ತಕ್ಕಂಥದ್ದಾರು ಮಿಸ್ ಆಗಿರೋದು ಯಾವ್ದು ಎಲ್ಲಾನು ಸಿಗುತ್ತೆ, ದಾಖಲೆ ಇದೆ ಅದು. ಬಟ್ ಈ ಹಂತದಲ್ಲಿ ನಾವು ಯಾರ ಮನೆಗೆ ಹೋಗಿದ್ದಾರೆ, ಯಾರಿಲ್ಲ ಅಂತ ಪ್ರಶ್ನೆ ಕೇಳಿದಾಗ ನಾವು ಉತ್ತರ ಕೊಡೋದು ಕಷ್ಟ ಆಗತ್ತೆ, ನಮ್ಗೆ ಗೊತ್ತಾಗಲ್ಲ. ಈಗ ಹೆಂಗ್ ಹೇಳಕ್ ಆಗತ್ ನಾನು? ಅದು ಗಣತಿದಾರರು ಹೇಳ್ಬೇಕು, ಇಲ್ಲ ರೆಕಾರ್ಡ್ ಹೇಳ್ಬೇಕಲ್ವಾ? ನಾವೇ ಎಲ್ಲರನ್ನು ಮಾಡಕ್ಕೂ ಆಗೋದಿಲ್ಲ. ಅಲ್ಲಿ ಎಷ್ಟೋ ಇದಿರ್ತದೆ, ಅದು ವೆರಿಫಿಕೇಶನ್ ಮಾಡಬಹುದು. ಕಾಂತರಾಜ್ ಸರ್, ಒಂದು ಸೂಕ್ಷ್ಮ ಪ್ರಶ್ನೆ ಇದೆ, ನಟರಾಜ್ ಗೌಡ್ರು ಕೂಡ ರೈಸ್ ಮಾಡಿದ್ರು. ಇದು ನಾನೀಗ ಗಣತಿದ್ದು ನೀವೇನು ಹೇಳ್ತಾ ಇದ್ರಿ, ಆಯ್ತು ಒಪ್ಕೊಳ್ಳೋಣ, ನಂಬೋಣ ಸರ್, ಅದು ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ. ಇದು ಜಾತಿ ಗಣತಿ ಅಲ್ಲ, ಸಾಮಾಜಿಕ ಶೈಕ್ಷಣಿಕ ಅಂತ. ನಟರಾಜ್ ಗೌಡ್ರು ಈ ಡಿಬೇಟ್ ಸ್ವಲ್ಪ ಲೇಟಾಗಿ ಜಾಯ್ನ್ ಆದರು ಸರ್. ನಾನು ಆರಂಭದಲ್ಲಿ ಇದನ್ನು ಕೇಳಿಬಿಟ್ಟಿದ್ದೆ, ಆದರೂ ಮತ್ತೆ ಪುನರಾವರ್ತನೆ ಮಾಡ್ತಾ ಇದ್ದೀನಿ ನಾನು. ಇದರಲ್ಲಿ ಗೌಡ್ರಿಷ್ಟಿದ್ದಾರೆ ಈ ರಾಜ್ಯದಲ್ಲಿ, ಲಿಂಗಾಯತರಿಷ್ಟು ಜನ ಇದ್ದಾರೆ, ಕುರುಬರಿಷ್ಟು ಜನ ಇದ್ದಾರೆ. ಇದು ಪ್ರಧಾನವಾಗಿ ಉಲ್ಲೇಖವಾದ ಅಂಶಗಳ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಕೆಲವು ಜಾತಿಗಳ ಸ್ಥಿತಿಗತಿಗಳು, ಎಲ್ಲ ಸಮುದಾಯಗಳ ಸ್ಥಿತಿಗತಿ. ನೀವು ಹೇಳ್ತಾ ಇದ್ರಿ ಇದರಲ್ಲಿ ಜಾತಿ ಪ್ರಧಾನ ಆಗಲ್ಲ, ವ್ಯಕ್ತಿಯ ಪರಿಸ್ಥಿತಿ ಪ್ರಧಾನವಾಗುತ್ತೆ ಸುಪ್ರೀಂ ಕೋರ್ಟ್ ಪ್ರಕಾರ ಅಂತ. ಯಾವ್ದು ಹೈಲೈಟ್ ಆಗುತ್ತೆ? ಆಸ್ಪೆಕ್ಟ್ ಅಷ್ಟೇ. ಓಕೆ, ನೀವು ಅದೊಂದೇ ಅಲ್ಲ ಸರ್. ಅದು ಒಂದು. ಈಗ 54 ಪ್ರಶ್ನೆಗೆ ಎಷ್ಟು ತೂಕ ಇದೆಯೋ ಅದಕ್ಕೂ ತೂಕ ಇದೆ ಸೇಮ್. ಬಟ್ ಆದ್ರೆ ಅದನ್ನ ಬಿಡೋಂಗಿಲ್ಲ. ಬಟ್ ಜಾತಿ ಪಟ್ಟಿ ಬರುತ್ತೆ ಇದರಲ್ಲಿ. ನಾನು ಹೇಳ್ತಾ ಇದೀನಲ್ಲ, ಜಾತಿ ಪಟ್ಟಿ ಬಂದೇ ಬರುತ್ತೆ, ಅದಕ್ಕೂ ಕಾಲಮ್ಮು ಇದೆ. 54 ಪ್ರಶ್ನೆಗಳಲ್ಲಿ ಅದು ಒಂದು. ಸರಿ, ಇನ್ನೊಂದು ಶಿಕ್ಷಣ, ಉದ್ಯೋಗ, ರಾಜಕೀಯ ಪ್ರಾತಿನಿಧ್ಯದ ಕುರಿತ ದ್ವಿತೀಯ ಮೂಲಗಳಿಂದ ಪಡೆದ ವಿವರಗಳು ಅಂತಾನೂ ಇದೆ. ರಾಜಕೀಯ ಪ್ರಾತಿನಿಧ್ಯದ ಇಶ್ಯೂನ ಇದರಲ್ಲಿ ನೋಡ್ರಿ, ಇದು ಕ್ರಾಸ್ ಚೆಕ್ ಮಾಡೋದಿಕ್ಕೆ ನೀವು ಅದು ದ್ವಿತೀಯ ಮೂಲಗಳಿಂದ ತಗೊಳ್ತೀವಿ ಮಾಹಿತಿ. ಓಕೆ, ಗೊತ್ತಾಯ್ತಾ? ನಾವು ಸಮೀಕ್ಷೆ ಜೊತೆಗೆ ದ್ವಿತೀಯ ಮೂಲಗಳಿಂದ ಕೂಡ ಮಾಹಿತಿ ತಗೊಳ್ತಾ, ಇದು ಪ್ರೊಸೀಜರ್ ಇದು. ಓಕೆ, ಗೊತ್ತಾಯ್ತಾ? ಅಂದ್ರೆ ಇಲ್ಲಿ ಈಗ ಹಿಂದುಳಿದ ವರ್ಗ ಸರ್, ಸೋರಿಕೆಯಾದ ಮಾಹಿತಿ ಕೇಳ್ತಾ ಇದ್ರಿ, ನೀವು ಒಪ್ಪಬೇಕು ಅಂತಾನೂ ಇಲ್ಲ, ತಿರಸ್ಕರಿಸಬೇಕು ಅಂತಾನೂ ಇಲ್ಲ. ಇಲ್ಲಿವರೆಗೂ ನೀವು ನೇರವಾಗಿ ಕೇಳಿ ಸರ್. ಹೌದು, ಕೇಳ್ಬಿಡ್ತೀನಿ ಸರ್, ಸಿಕ್ಕಿದ್ರೆ ಕೇಳ್ಬಿಡ್ತೀನಿ, ನಾನು ಕೇಳ್ಬಿಡ್ತೀನಿ. ಒಕ್ಕಲಿಗರು ಈ ರಾಜ್ಯದಲ್ಲಿ ಲಿಂಗಾಯತರು, ಒಕ್ಕಲಿಗರು ಜಾಸ್ತಿ ಸಂಖ್ಯೆಯಲ್ಲಿ ಇದ್ರು. ನಂಬರ್ 1 ಲಿಂಗಾಯತರು, ನಂಬರ್ 2 ಒಕ್ಕಲಿಗರು ಅಂತ ಇತ್ತು. ಇನ್ಮೇಲೆ ತಲೆಕೆಳಗಾಗುತ್ತಿದೆ ಎಲ್ಲವೂ ಕೂಡ. ಇದೆಲ್ಲ ಉಲ್ಟಾ ಆಗುತ್ತೆ ಅಂತ, ಇದು ನಿಜನಾ ಸರ್? ಈಗ ನಾನು ಅದಕ್ಕೇನು ಉತ್ತರ ಅದು ನಿಜ ಇದು ಸುಳ್ಳು ಅಂತ ನಾನು ಹೇಳಕ್ ತಯಾರಿಲ್ಲ. ಅದನ್ನ ಸಮೀಕ್ಷೆ ದಾಖಲೆಗಳು ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟೇ. ಓಕೆ ಓಕೆ ಓಕೆ.
ಥ್ಯಾಂಕ್ ಯು ಕಾಂತರಾಜು ಸರ್, ಥ್ಯಾಂಕ್ ಯು ಸೊ ಮಚ್. Thank you. ಎಲ್ಲರೂ ಖಾತ್ರಿ ನಮಸ್ಕಾರಪ್ಪ. ಹೇಳ್ಬಿಡ್ಲಿ, ಒಂದೇ ಒಂದು ಖಾತ್ರಿ ಹೇಳ್ಬಿಡ್ಲಿ, ತಾವು ಹೇಳಿದ್ದು 1,33,000 ಜನ ಗಣತಿ ಮಾಡ್ತಕ್ಕಂಥವ್ರು 120 ಮನೆಗೆ ಹೋಗಿದ್ದಾರೆ. ಅಲ್ಲಿಗೆ 1,59,60,000 ಹೌಸ್ ಹೋಲ್ಡ್ಸ್ ಕವರ್ ಆಗಿದೆ. ನನ್ನ ಚರ್ಚೆ- ಅಂದ್ರೆ ಅರ್ಥ ಏನು ಅಂದ್ರೆ ಒಂದೇ ಒಂದು ನಿಮಿಷ, ಕಾಲ್ಗಟ್ಟಾಗಿದೆ ಸರ್. ಅಲ್ಲ ಒಂದು ನಿಮಿಷ, 2011 ಜನಗಣತಿ ಮೇಲೆ ನೀವು 1,59,60,000 ಮನೆ ಕವರ್ ಆಗಿದ್ರೆ ರಮಾಕಾಂತ್ ಮನೆಗೂ ಬಂದಿಲ್ಲ, ನಟರಾಜ್ ಗೌಡ್ರ ಮನೆಗೂ ಬಂದಿಲ್ಲ, ಅಶೋಕ್ ಗೌಡ್ರ ಮನೆಗೂ ಬಂದಿಲ್ಲ, ಕ್ಯಾಮ್ರಾಮನ್ ನಿಮ್ಮ ಮನೆಗೂ ಬಂದಿದ್ದಾರೇನಪ್ಪ, ನಿಮ್ಮ ಮನೆಗೂ ಬಂದಿಲ್ಲ, ಅಥವಾ ಈಗ ಇತ್ಲಾ ಕಡೆ ಒಬ್ರು ಕ್ಯಾಮ್ರಾಮನ್ ಇದ್ದಾರೆ, ಇವ್ರ ಮನೆಗೂ ಬಂದಿಲ್ಲ. ಅಂದ್ರೆ ಅರ್ಥ ಏನು ಅಂತಂದ್ರೆ ಈ ಜನಗಣತಿ ಏನಿದೆ ಆಫೀಸಲ್ಲಿ ಕಚೇರಿಲಿ ಕುತ್ಕೊಂಡು ಮುಖ್ಯಮಂತ್ರಿಗಳ ಮೂಕ್ ನೇರಕ್ಕೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಂಡು ಸಿಗ್ನೇಚರ್ ಹಾಕೊಂಡಿರ್ತಕ್ಕಂಥದ್ದು. ಅಂದ್ರೆ ಇದು ಬೋಗಸ್ ಸೆನ್ಸಸ್ ಅಂತ ಅಂದ್ಬಿಟ್ಟು ಇಲ್ಲೇ ಸ್ಪಷ್ಟವಾಯ್ತು. ಚರ್ಚೆ ಕಾಂತರಾಜ್ ಅವರು ಹೇಳ್ತಾ ಇದ್ದಾರೆ. ಒಂದು break. ಕಾಂತರಾಜ್